60ರಿಂದ 70 ಕೆಜಿ 70 ಕ್ವಿಂಟಲ್ ಹಸಿ ಅಡಿಕೆ ಹಸಿ ಅಡಿಕೆ ಬರುತ್ತೆ. ಓಕೆ, ಇವತ್ತು ಒಂದು ಗಣೇಶ್ ಮೂರ್ತಿ ನಾಗರಕೊಡಿಗೆ ಒಬ್ರು ಲೇಖಕರ ಜೊತೆ ಇದೆ. ಅಡಿಕೆ ಹಾಕಿದ್ದಾರೆ, ಅಡಿಕೆ ಜೊತೆ ಪೆಪ್ಪರ್ ಹಾಕಿದ್ದಾರೆ, ಪೆಪ್ಪರ್ ಜೊತೆ ಮ್ಯಾಟು ಹಾಕಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಅದೇ ರೀತಿ ನಮ್ಮೊಂದು ಅಕ್ಷಯ ಸಮೃದ್ಧಿ ಅಂತ ಹೇಳಿ ಒಂದು ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಜನಗಳಿಗೆ ಹೇಳ್ತೀವಿ, ಇವ್ರು ಬರೀ ಅಕ್ಷಯ ಸಮೃದ್ಧಿ ಹಾಕ್ಬಿಟ್ಟು ರಿಸಲ್ಟ್ ಬಂತ ಅಂದ್ರೆ ಇಲ್ಲ. ಅಕ್ಷಯ ಸಮೃದ್ಧಿ ಜೊತೆ ದನಿನ ಗೊಬ್ಬರನೂ ಹಾಕ್ತಾರೆ, ಬೇವಿನ ಹಿಂಡಿನೂ ಹಾಕ್ತಾರೆ. ಯಾಕಂದ್ರೆ ಎಲ್ಲದೂ ಬೇಕಾಗುತ್ತೆ ನಿಮಗೆ. ಒಂದ್ ಹಾಕ್ಬಿಟ್ಟು ಬಾ ಅಂದ್ರೆ ಬರಲ್ಲ ನಿಮ್ಗೆ. ಯಾಕಂದ್ರೆ ಒಂದ್ ಎಕರೆಗೆ ನಾನು ತುಂಬಾ ಪ್ರಾಕ್ಟೀಸಸ್ ನೋಡಿದ್ದೀನಿ. ಒಂದ್ ಎಕರೆಗೆ 400 ಮರ ಹಾಕಿರ್ತಾರೆ, 500 ಮರ ಹಾಕಿರ್ತಾರೆ, 700 ಮರ ಹಾಕಿರ್ತಾರೆ. ಇದು ಪುರಾತನ ತೋಟ ಆಗಿರೋದ್ರಿಂದ ಮೆಥಡ್ ಇಲ್ಲ ಅಂತ ಕಾಣುತ್ತೆ. 1000 ಗಿಡ ಇರುತ್ತೆ ಅಲ್ವಾ ನಾರ್ಮಲ್ ಆಗಿ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಡಿಸ್ಟೆನ್ಸ್ ಇಲ್ಲೇ ಇಲ್ಲ. 2.5 ಅಡಿ ಇದೆ. ಇದು ಎಲ್ಲ 2.5 ಅಡಿ ಇದೆ. ಇದಕ್ಕೆ ಡಿಸ್ಟೆನ್ಸ್ ಇಲ್ಲ ನೋಡಿ. ಇದು ಹಳೆ ಮರ ಇದೆ. ಹಳೆ ಮರ ಅದ್ರಲ್ಲಿ ತುಂಬಾ ಚೆನ್ನಾಗ್ಬಿಟ್ಟಿದೆ ಫಸ್ಲು. ನಿಮ್ದು ಎಷ್ಟು ಎಕರೆ ಜಾಗ ಇದೆ? 5 ಎಕರೆ. 5 ಎಕರೆ. ಒಂದು ಎಷ್ಟು ಅಡಿಕೆ ಮರ ಇದೆ? ಒಂದು 4,000 ಐತಿ. 5 ಎಕರೆಯಲ್ಲಿ 4,000 ಅಂದ್ರೆ ನಾನು ಹೇಳ್ದಾಗೆ 900 ಅಲ್ವಾ ಸರ್? 1 to double. ಒಂದು ನಿಮ್ಗೆ ಟೋಟಲ್ 1 ಎಕರೆಯಲ್ಲಿ ಎಷ್ಟು ಹಿಲ್ಡ್ ಹಸಿಕಾಯಿ ಎಷ್ಟು ಕೊಯ್ತೀರಾ, ಒಣಗಿದ ಕಾಯಿ ಎಷ್ಟು ಕೊಯ್ತೀರಾ? ನಿಮ್ ಮಾಡೋದು ಹಸ ಮಾಡೋದು? ಅಲ್ಲಲ್ಲ, ಹಸಿಕಾಯಿ ಅಂದ್ರೆ ಇಡೀ ಅವರೇ ಕಚೇಣಿ ಮಾಡೋರು ಬಂದು ಕೊಯ್ದು ಬಡ್ದು ತೂಕಕ್ಕೆ ಕರೀತಾರ ನಮ್ಮನ್ನ. ಅದು ಒಂದು ಎಕರೆಗೆ ಎಷ್ಟು ಹಿಲ್ಡ್ ಬರುತ್ತೆ ನಿಮ್ದು? ಎಷ್ಟು ಕ್ವಿಂಟಲ್ ಬರುತ್ತೆ? ಅದು 60ರಿಂದ 70 ಕೆಜಿ 70 ಕ್ವಿಂಟಲ್ ಹಸಿ ಅಡಿಕೆ ಬರುತ್ತೆ.